ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಖ್ಯಾತ ನಟ ದರ್ಶನ್ ಬಿಡುಗಡೆ ಆಗೋದು ಯಾವಾಗ? ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಯಿತು. ಈಗಲೂ ಪರಪ್ಪನ ಅಗ್ರಹಾರದ ಕಂಬಿ ಎಣಿಸ್ತಾ ಇರೋ ರೇಣುಕಾಸ್ವಾಮಿ ಬ್ರೂಟಲ್ ಮರ್ಡರ್ ಕೇಸಿನ ಆರೋಪಿ ನಟ ದರ್ಶನ್ಗೆ 2026 ಜುಲೈ ತಿಂಗಳು ಒಂದು ಉತ್ತಮ ತಿಂಗಳಾಗಿ ಬದಲಾಗಬಹುದಾ? ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ಬರ್ತ್ಡೇ ಸಂಭ್ರಮದ ನಡುವೆ ಹೊಸತ್ತೊಂದು ಅಪ್ಡೇಟ್ ಇದು. ಜೈಲಿನಿಂದ ಹೊರಬರೋದಕ್ಕೆ ದರ್ಶನ್ಗೆ ಸಿಗ್ತಾ ಲೀಗಲ್ ದಾರಿ, ಕಾನೂನು ಮಾರ್ಗ. ಜುಲೈ 2026 ದಾಸನ ಪಾಲಿಗೆ ಲಕ್ಕಿ ಮಂತು. ಒಂದು ಅದ್ಭುತವಾದ ತಿಂಗಳು. 4 ತಿಂಗಳಲ್ಲಿ ಜೈಲಿನಿಂದ ಮುಕ್ತಿ ಪಡೆಯುತ್ತಾರಾ ದರ್ಶನ್? ಸಾಕ್ಷಿಗಳ ವಿಚಾರಣೆಯೇ ಬಿಡುಗಡೆಗೆ ಮಂತ್ರ. ಕೋರ್ಟ್ನಲ್ಲಿ ಸಾಕ್ಷ್ಯ ದಾಖಲಾದ ಬೆನ್ನಲ್ಲೇ ಬೇಲ್ ಭಾಗ್ಯ. ಸಾಕ್ಷಿ ದಾಖಲಾದ ಬೆನ್ನಲ್ಲೇ ಈ ಬೇಲ್ ಭಾಗ್ಯ. ದರ್ಶನ್ ಅಂಡ್ ಗ್ಯಾಂಗ್ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಕ್ಷ್ಯ ವಿಚಾರಣೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಹೊಸ ಅರ್ಜಿ. ಸಾಕ್ಷ್ಯ ನಾಶದ ಆತಂಕ ದೂರವಾದ ಮೇಲೆ ಜೈಲಿನಲ್ಲಿ ಇಡೋ ಹಾಗಿಲ್ಲ. ನಿಯಮದ ಪ್ರಕಾರ ಕಾನೂನಿನ ಈ ಒಂದು ಅವಕಾಶ ಬಳಸಿಕೊಳ್ಳಲಿರುವ ದರ್ಶನ್ ಪರ ವಕೀಲರು ಅವರಿಗಿರೋ ಕಟ್ಟ ಕಡೆಯ ಮಾರ್ಗ ಇದು. ಜುಲೈ 2026ಕ್ಕೆ ದಾಸನ ದರ್ಶನ ಬಿಡುಗಡೆಗೆ ಮುಹೂರ್ತ ಫಿಕ್ಸು. ಬರ್ತ್ಡೇ ಸಂಭ್ರಮದ ನಡುವೆ ಬಿಗ್ ಅಪ್ಡೇಟು. ಜೈಲಿನಿಂದ ಹೊರಬರೋದಕ್ಕೆ ದರ್ಶನ್ಗೆ ಸಿಗ್ತಾ ಲೀಗಲ್ ದಾರಿ. ಕನ್ನಡ ಸಿನಿಮಾ ಚಿತ್ರರಂಗದ ಅತಿ ಸುಂದರವಾದ ನಟ, ಚಕ್ರವರ್ತಿಯಂತೆ ಬೆಳೆದವರು, ಯಜಮಾನನಂತೆ ಬೆಳೆದವರು, ಹಿಂಗೆಲ್ಲ ಇದ್ದಿದ್ದ ದರ್ಶನ್ ಪಟ್ಟಣಗೆರೆ ಶೆಡ್ಡಿನಲ್ಲಿ ರೇಣುಕಾಸ್ವಾಮಿ ಎನ್ನುವಂತಹ ಯುವಕನನ್ನ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ ಎನ್ನುವಂತಹ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿಯಾಗಿ ದರ್ಶನ್ ಈಗಲೂ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕಂಬಿ ಎಣಿಸ್ತಿದ್ದಾರೆ. ಇನ್ನು ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತೆ. ಈ ಪ್ರಕರಣದಲ್ಲಿ ದರ್ಶನ್ಗೆ ಬಿಡುಗಡೆ ಆಗೇ ಆಗ್ತಾರೆ ಎನ್ನುವಂತಹದ್ದು ಈಗಲೂ ದರ್ಶನ್ ಕುಟುಂಬದ ನಿರೀಕ್ಷೆ ಮತ್ತು ಅಭಿಮಾನಿಗಳ ಒಂದು ತರಹದ ಸಂಕಟಮಯವಾದ ನಿರೀಕ್ಷೆ. ಕಲಾ ಚಕ್ರವರ್ತಿಯನ್ನ ನೋಡದೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ ಫ್ಯಾನ್ಸ್ಗಳು. ಹಾಗಾದ್ರೆ ಆ ಕೌತುಕದ ಕದ ಸರಿಯುವಂತಹ ಸಮಯ ಹತ್ರದಲ್ಲಿದೆಯಾ? ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ? ಜುಲೈ 2026 ಜುಲೈ ತಿಂಗಳು ದರ್ಶನ್ ಪಾಲಿಗೆ ಅತ್ಯಂತ ಮಹತ್ವದ ತಿಂಗಳಾಗಿ ಬದಲಾವಣೆ ಆಗುತ್ತಾ? ಇನ್ನು ಬೇರೆ ಬರೀ 4 ತಿಂಗಳ ಒಳಗಾಗಿ ದರ್ಶನ್ ಪರಪ್ಪನ ಅಗ್ರಹಾರದ ಮೇನ್ ಗೇಟ್ ಇಂದ ಹೊರಗೆ ಬರ್ತಾರೆ. ಅವರ ಬೇಲ್ ಭಾಗ್ಯಕ್ಕೆ ಅನುಕೂಲ ಆಗ್ತಾ ಇರೋದು ಸಾಕ್ಷ್ಯಗಳು ದಾಖಲೆ ಆಗಿರೋದ್ರಿಂದ. ಅವರ ವಿರುದ್ಧದ ವಿಟ್ನೆಸ್ಗಳಿತ್ತಲ್ಲ, ಅದು ದಾಖಲಾಗಿ ಪರಿವರ್ತನೆಯಾಗಿದೆ. ದರ್ಶನ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. 2026ಕ್ಕೆ ಜುಲೈ ತಿಂಗಳಲ್ಲಿ ದರ್ಶನ್ ಹೊರಬರೋ ಸಾಧ್ಯತೆಗಳಿದ್ದಾವೆ. ಅವರು ಹುಟ್ಟಿದ ತಿಂಗಳಂದೇ ಅವರಿಗೆ ಒಂದು ತರಹದ ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತಾ? ಮಾಡಿರೋದು, ಅವರ ಮೇಲಿರೋದು ಕೊಲೆ ಪ್ರಕರಣ, ತಂತಿ ಬೇಲಿ ಕದ್ದಿರೋ ಪ್ರಕರಣ ಅಲ್ಲ. ಇವತ್ತಲ್ಲ ನಾಳೆ ದರ್ಶನ್ ಹೊರಬರ್ತಾರೆ ಅನ್ನೋ ನಿರೀಕ್ಷೆ ಇಟ್ಟುಕೊಳ್ಳೋದಕ್ಕೆ ದರ್ಶನ್ ವಿರುದ್ಧ ಇರೋದು ಯಾವುದೋ ಹುಂಜಾಕೋಳಿ ಕದ್ದಿರೋ ಪ್ರಕರಣ ಅಲ್ಲ. ಬದಲಾಗಿ ಒಬ್ಬ ಮನುಷ್ಯನನ್ನ ಪುಸಲಾಯಿಸಿ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಆತನ ಮೇಲೆ ಹಲ್ಲೆ ಮಾಡಿ ಆತನ ಗುಪ್ತಾಂಗಕ್ಕೂ ಬಡಿದು ಆತನನ್ನು ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿದೆ ಅನ್ನೋ ಮರ್ಡರ್ ಪ್ರಕರಣ. ಆ ಪ್ರಕರಣದಲ್ಲಿ ಪ್ರಬಲವಾದ ಸಾಕ್ಷ್ಯಗಳಿದ್ದಾವೆ. ಆ ಸಾಕ್ಷಿಗಳ ಪೈಕಿ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಚಿಕ್ಕಣ್ಣನವರು ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿದ್ದಾಗಲೇ ಎಷ್ಟೆಷ್ಟು ಅಧ್ವಾನಗಳಾಗಿತ್ತು. ಜೈಲಿನಲ್ಲಿ ಇದ್ದಂತಹ ಸಹ ಕೈದಿಗೆ ಹಲ್ಲೆ ಮಾಡ್ತಿದ್ದಾರೆ ಅನ್ನೋ ಆರೋಪ, ಜೈಲಿನಲ್ಲೇ ಇದ್ದಂತಹ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಪಕ್ಕದಲ್ಲೇ ಚೇರ್ ಹಾಕೊಂಡು ಸಿಗರೆಟ್ ಸೇದಿದ್ರು ಅನ್ನೋ ಆರೋಪ. ಆ ಆರೋಪದಲ್ಲಲ್ವಾ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು. ಒಂದೊಂದು ಅಧ್ವಾನ ಅಲ್ಲ ಈ ಮನುಷ್ಯನದ್ದು. ಜೈಲಲ್ಲಿದ್ದ ಸಂದರ್ಭದಲ್ಲೇ ಈ ಮನುಷ್ಯ ಮಾಡಿಕೊಂಡಿದ್ದ ಅನೇಕ ಎಡವಟ್ಟುಗಳು ಈ ಕೇಸ್ನಲ್ಲಿ ಬೇಲ್ ಸಿಗದಂಗ ಆಯಿತು. ಸ್ವಯಂಕೃತ ಅಪರಾಧದ ಕಾರಣದಿಂದಲೇ ಅನೇಕ ಬಾರಿ ಇವರ ಬೇಲಿಗೂ ಕೂಡ ಕಂಟಕ ಆಗಿದ್ದು. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ 2026 ಜುಲೈ ತಿಂಗಳಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರೆ ಅನ್ನೋದು. ಹಾಗಾದ್ರೆ ಆ ತಿಂಗಳು ಇವರಿಗೆ ಲಕ್ಕಿನಾ? ಆ ತಿಂಗಳೇ ಯಾಕೆ ಇವರಿಗೆ ಬೇಲ್ ಸಿಗಬೇಕು? ಬೇರೆ ತಿಂಗಳೇನಿಲ್ವಾ? ಅಂದರೆ ಆ ತಿಂಗಳಲ್ಲಿ
ಇವರ ಬೇಲ್ ಭಾಗ್ಯ ಇವರದ್ದಾಗುತ್ತೆ ಅನ್ನೋದು ನಂಬಿಕೆ. ಅಭಿಮಾನಿಗಳ ನಿರೀಕ್ಷೆ, ಕುಟುಂಬದ ನಿರೀಕ್ಷೆ ಎಲ್ಲವೂ ಸತ್ಯ ಆಗಬೇಕು ಅಂದರೆ 4 ತಿಂಗಳು ಕಾಯಬೇಕು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ತಿಂಗಳಲ್ಲಿ ದರ್ಶನ್ಗೆ ಬೇಲ್ ಭಾಗ್ಯ ಸಿಗುತ್ತೆ ಅನ್ನೋ ಲೀಗಲ್ ಹೋರಾಟಗಳು ನಡೀತಿದ್ದಾವೆ. ದರ್ಶನ್ ಪರ ವಕೀಲರು ಹಾಕೊಂಡಿರೋ ಬ್ಲೇಸರ್ ಬಿಚ್ಚಕ್ಕೆ 3 ದಿನ ಆಗ್ತಾ ಇದೆ. ಕಾರಣ ಅಷ್ಟು ಲೀಗಲ್ ಆಗಿ ದರ್ಶನನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸ್ಟಡಿ ಮಾಡ್ತಿದ್ದಾರೆ. ಏನು ಮಾಡೋದು? ಕಾನೂನಲ್ಲಿ ಏನಾದರೂ ಅವಕಾಶಗಳಿದಾವ? ಎಂತೆಂಥ ಪ್ರಕರಣದಲ್ಲೆಲ್ಲ ಆರೋಪಿಗಳು ಹೊರಗೆ ಬಂದು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಆದರೆ ದರ್ಶನ್ ಮಾಡ್ಕೊಂಡಿರೋ ಒಂದು ಎಡವಟ್ಟು ಆತನಿಗೆ ಬೇಲು ಸಿಗದಂಗೆ ಮಾಡ್ತಲ್ಲ. ಇದಕ್ಕೇನಾದರೂ ದಾರಿ ಇದೆಯಾ? ಲೀಗಲ್ ಬುಕ್ಸ್ಗಳಲ್ಲೇನಾದರೂ ಮಾರ್ಗಗಳಿದಾವ? ಕಂಡುಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ. ಓತಪ್ರೋತವಾದಂತಹ ಸ್ಟಡಿಗಳು ದರ್ಶನ್ ಪರ ವಕೀಲರು ಮಾಡ್ತಿದ್ದಾರೆ. ಹಾಗಾದರೆ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫೆಬ್ರವರಿ 16ನೇ ತಾರೀಕು ನಟ ದರ್ಶನ್ ಹುಟ್ಟುಹಬ್ಬ ಇದೆ. ಅವರ ಬರ್ತ್ಡೇ ಇದೆ. ಈ ಬಾರಿ ಜೈಲಲ್ಲೇ ಬರ್ತ್ಡೇ, ಜುಲೈನಲ್ಲಿ ಬಿಡುಗಡೆ. ಅಭಿಮಾನಿಗಳ ಡಿ ಉತ್ಸವಕ್ಕೆ ಸಿಗುತ್ತಾ ಅಸಲಿ ಕಿಕ್ಕು. ಸುಪ್ರೀಂ ಕೋರ್ಟ್ ಶಾಕ್ ಬಳಿಕ ಹೊಸ ಪ್ಲಾನ್ ಇದು. ಮೆಡಿಕಲ್ ಬೇಲ್ ಕೈಕೊಟ್ಟರು, ರೆಗ್ಯುಲರ್ ಬೇಲ್ ಮೇಲೆ ಕಣ್ಣು. ಸಾಕ್ಷಿಗಳ ಪಾಟಿ ಸವಾಲು ಮುಗಿಯೋ ತನಕ ವೇಟಿಂಗು. ಅದಾದ ಮೇಲೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಪ್ಲಾನು. ಜುಲೈ ವೇಳೆಗೆ ಮುಗಿಯಲಿದೆ ಸುದೀರ್ಘ ವಿಚಾರಣೆ. ಹಿಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಹೊರಬರೋದಕ್ಕೆ ದಾಸನ ಟೀಮು ರೆಡಿಯಾಗಿದೆ. ದಾಸ ಹೊರಬಂದ ದಿನವೇ ನಮಗೆ ಹಬ್ಬ ಎನ್ನುತ್ತಿದ್ದಾರೆ ಅಭಿಮಾನಿಗಳು. ಫೆಬ್ರವರಿ 16ನೇ ತಾರೀಕು ನಟ ದರ್ಶನ್ ಹುಟ್ಟುಹಬ್ಬ. ಈ ಬಾರಿ ಜೈಲಲ್ಲೇ ಬರ್ತ್ಡೇ, ಜುಲೈನಲ್ಲಿ ಬಿಡುಗಡೆ. ಮನುಷ್ಯನ ಕಥೆ ನೋಡಿ. ಅಭಿಮಾನಿಗಳ ಡಿ ಉತ್ಸವಕ್ಕೆ ಸಿಗುತ್ತಾ ಅಸಲಿ ಕಿಕ್ಕು. ಕೊಲೆ ಪ್ರಕರಣದಲ್ಲಿ ಒಳಗೋಗಿರುವಂತಹ ಆರೋಪಿ, ಅದರಲ್ಲೂ ಹೈ ಪ್ರೊಫೈಲ್ ಪ್ರಕರಣ ಇದು ಒಂದು ತರಹದ ಹೈ ಪ್ರೊಫೈಲ್ ಪ್ರಕರಣ. ಜೊತೆಗೆ ಒಬ್ಬ ನಾಗರಿಕನಿಗೆ ಕಾನೂನಿನ ಮೇಲೆ ನಂಬಿಕೆ ಹುಟ್ಟಬೇಕು ಅಂದ್ರೆ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಇಂಪ್ಯಾಕ್ಟ್ ಆಗಬೇಕು ಅಂತ ಹೇಳಲಾಗುತ್ತೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೆ ಕಾನೂನು ಮೇಲೆ ನಂಬಿಕೆ ಬಂದಿದ್ದು ದರ್ಶನ್ನ ಬ್ಲೂ ಜೀಪಲ್ಲಿ ಎತ್ಕೊಂಡು ಹೋದಾಗಲೇ. ಕಾನೂನಿನ ಮುಂದೆ ಎಲ್ಲರೂ ಸರ್ವೇ ಸಾಧಾರಣ. ಪರಪ್ಪನ ಅಗ್ರಹಾರದಲ್ಲಿ ಫೆಸಿಲಿಟಿ ಸಿಗ್ತಾ ಇದೆ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯಗಳು ಸಿಗ್ತಾ ಇದೆ. ಆ ತರಹದ ಆರೋಪ 1000 ಇರಲಿ, ಆದರೆ 4 ಗೋಡೆಯ ಮಧ್ಯದಲ್ಲಿ ಕೈಕಾಲುಗಳನ್ನು ಮಡಚ್ಕೊಂಡು ಎಷ್ಟು ಹೊತ್ತಂತ ಕೂತ್ಕೊತೀರ್ರಿ? ಸ್ಟುಡಿಯೋದಲ್ಲಿ 1 ಅವರ್ ಕೂತ್ಕೊಳ್ಳೋದಕ್ಕೆ ನಮಗಾಗೋದಿಲ್ಲ. ಆದರೆ ಒಬ್ಬ ಮನುಷ್ಯ, ಕರ್ನಾಟಕದಲ್ಲಿ ಆಡಂಬರವಾಗಿ ಬದುಕಿದ್ದ ಮನುಷ್ಯ, ಜೈಲಿನ ಕರಿಕತ್ತಲೆಯ ಕರಾಳ ಸೆಲ್ ಒಳಗೆ ಎಷ್ಟು ಗಂಟೆ ಅಂತ ಕೂತ್ಕೊತಾನೆ? ಎಷ್ಟು ಹೊತ್ತು ಚೌಕಾಬಾರೆ ಆಡ್ತಾನೆ? ಮನಸ್ಸಾದಾಗ ಉಡುಪಿ ಹೋಟ್ಲಲ್ಲಿ ಕಾಫಿ ಕುಡಿಬೋದು, ಹೊರಗಡೆ ಇದ್ರೆ. ಜೈಲಲ್ಲಿ ಎಲ್ಲಿ ಕುಡಿತೀರಿ? ಮನುಷ್ಯನ ಸರ್ವ ಸ್ವಾತಂತ್ರ್ಯಕ್ಕೂ ವಧೆ ಜೈಲು. ಮನುಷ್ಯನ ಸರ್ವ ಸ್ವಾತಂತ್ರ್ಯದ ಹರಣ ಜೈಲು. ಆತನ ಅಂಗಾಂಗಗಳ ಸ್ವಾತಂತ್ರ್ಯಕ್ಕೂ ಕೂಡ ಅಡ್ಡಿ. ಸೊ ಆ ತರಹದ್ದೆಲ್ಲ ಪಶ್ಚಾತ್ತಾಪಗಳನ್ನು ಜೈಲಿನಲ್ಲಿ, ಆ ಪಶ್ಚಾತ್ತಾಪಗಳನ್ನು ಪಟ್ಟು ಈ ಕರ್ನಾಟಕದ ಎಲ್ಲ ಜನ ಬದುಕ್ತಾ ಇರೋ ಹಾಗೆ ಬದುಕ್ತೀನಿ ಅಂತ ಈಗ ಮನಸ್ಸು ಮಾಡಿದ್ರು ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನೂನು ಕಂಟಕ, ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾದರೆ ಜುಲೈ ತಿಂಗಳಲ್ಲಿ ದರ್ಶನ್ ಹೊರಬರೋದಕ್ಕೆ ಸಾಧ್ಯತೆಗಳಿದಾವ. ಒಂದು ಕಡೆ ಅಭಿಮಾನಿಗಳು, ಮತ್ತೊಂದು ಕಡೆ ಫ್ಯಾಮಿಲಿ, ಇನ್ನೊಂದು ಕಡೆ ದರ್ಶನ್ರನ್ನು ಇಷ್ಟಪಡುವಂತಹ ಚಿತ್ರರಂಗದ ಬೇರೆ ಸ್ನೇಹಿತರು ಎಲ್ಲರೂ ಕೂಡ ಬಹುದೊಡ್ಡ ದೈತ್ಯ ಮಟ್ಟದ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಪರ ವಕೀಲರು ಇನ್ನಿಲ್ಲದ ಸರ್ಕಸ್ ಮಾಡಿ ಜುಲೈನಲ್ಲಿ ದರ್ಶನ್ರನ್ನ ಹೊರಗೆ ತರ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.